ಹಲೋ ಎವ್ರಿವನ್. 46ನೇ ಪ್ರಶ್ನೆಯನ್ನ ನೋಡೋಣ. ಒಂದು ಕೂಲಂ ಎಷ್ಟು ಎಲೆಕ್ಟ್ರಾನ್ಗಳ ವಿದ್ಯುದಾವೇಶಕ್ಕೆ ಸಮನಾಗಿರುತ್ತದೆ? ಸೊ ಒಂದು ಎಲೆಕ್ಟ್ರಾನ್ನಲ್ಲಿ ಸುಮಾರು 1.6 ಗುಣಿಸು 10⁻⁻19 ಕೂಲಂನಷ್ಟು ಆವೇಶಗಳಿರುತ್ತೆ. ಹಾಗಿದ್ರೆ ಎಷ್ಟು ಎಲೆಕ್ಟ್ರಾನ್ಗಳ ವಿದ್ಯುದಾವೇಶಕ್ಕೆ ಒಂದು ಕೂಲಂ ಸಮನಾಗಿರುತ್ತೆ ಅಂತ ನೋಡೋದಕ್ಕೆ ನಾವು ಒಂದು ಕೂಲಂ ಸಮ 1/1.6 ಇಂಟು 10⁻⁻19 ಮಾಡಿದಾಗ ನಾವು ಇದನ್ನ ಭಾಗಿಸಿದಾಗ ನಮಗೆ ಈ 10⁻⁻19 ಮೇಲ್ಗಡೆ ಅಂಶಕ್ಕೆ ಹೋದಾಗ 10⁻+19 ಅನ್ನೋದಾಗತ್ತೆ. ಸೊ 1/1.6 ಗುಣಿಸು 10⁻+19 ಅನ್ನೋದನ್ನ ನೋಡಬಹುದು. ಈ ಒಂದು ಸಂಖ್ಯೆಯನ್ನ ಭಾಗಿಸಿದಾಗ ನಮಗೆ ಹತ್ತತ್ರ 6.25 ಬೆಲೆ ಬರುತ್ತೆ. ಮತ್ತೆ 10⁻18 ಅನ್ನೋದನ್ನ ನೋಡಬಹುದು. ಅಂದ್ರೆ 0 ಇದನ್ನ ಭಾಗಿಸಿದಾಗ ನಮ್ಗೆ ಈ ಒಂದು ಸಂಖ್ಯೆಯನ್ನ ನಾವು ಭಾಗಿಸಿದಾಗ 0.625 ಅಂತ ಸಿಕ್ಕಿರತ್ತೆ. ಹತ್ತರಘಾತ 19 ಒಂದು ಅಂಕಿಯನ್ನ ಬಿಂದುವಿನ ಈ ಕಡೆಗೆ ತಗೊಂಡು ಬಂದಿರೋದಕ್ಕೆ ಇಲ್ಲಿ 10⁻18 ಎಲೆಕ್ಟ್ರಾನ್ಗಳು, ಇದಿಷ್ಟು ಎಲೆಕ್ಟ್ರಾನ್ಗಳು ಸೇರಿ ಒಂದು ಕೂಲಂ ಆಗಿರತ್ತೆ.